ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಆಲ್ಗೋ ಟ್ರೇಡಿಂಗ್ನಲ್ಲಿ ಒಂದು ಪ್ರಾಫಿಟ್ ಬಂದಿದೆ. ಸುಮಾರು ಜನಕ್ಕೆ ನಿನ್ನೆ ಒಂದು ವೀಡಿಯೋದಲ್ಲಿ ಡೌಟ್ ಇತ್ತು, ನಮ್ಮ ವಾಯ್ಸ್ ಡಿಫ್ರೆಂಟ್ ಇತ್ತು, ಸ್ವಲ್ಪ ಒಂದು ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಇತ್ತು ಅಂತ. ನಾನು ಹೊರಗಡೆ ಟ್ರಾವೆಲ್ ಮಾಡ್ತಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಕ್ಷಮಿಸಿ. ಇವತ್ತಿನ ಒಂದು ಮಾರ್ಕೆಟು ನಮಗೆ 4400 ರೂಪೀಸ್, ಒಂದು ಜಸ್ಟ್ ₹2 ಅಷ್ಟೇ ಡಿಫ್ರೆನ್ಸ್, ₹1.25. 4400 ರೂಪಾಯಿ ಪ್ರಾಫಿಟ್ ಕೊಟ್ಟಿದೆ ನೋಡ್ಬೋದು. ಇದೇ ಒಂದು ಆಲ್ಗೋ ಟ್ರೇಡಿಂಗ್ನ ಒಂದು ಪವರು. ನಾವು ಸೆಟ್ ಮಾಡಿರೋಂಥ ರೂಲ್ಸು, ರೆಗ್ಯುಲೇಷನ್ಸು, ಒಂದು ಪ್ರೊಸೀಜರ್ಸ್ ಏನಿದೆ ಅಷ್ಟನ್ನು ಫಾಲೋ ಮಾಡಿ ನಮ್ಮ ಒಂದು ಆಲ್ಗೋ ಯಾವ ರೀತಿ ಪ್ರಾಫಿಟ್ ಕೊಡುತ್ತೆ ಅಂತ ನೀವು ನೋಡ್ಬೋದು. ಸುಮಾರು ಜನಕ್ಕೆ ನೆನ್ನೆ ವೀಡಿಯೋ ಆದಮೇಲೆ ನಾವು ಸ್ಟ್ರಾಟಜಿಗಳು ಮಾಡ್ತೀನೋ ಇಲ್ವ ಅಂತ ಸಹ ನೆನ್ನೆ ವೀಡಿಯೋದಲ್ಲಿ ಹೇಳಿದ್ದೆ. ಆಲ್ರೆಡಿ ಹೇಳಿದ್ದೀನಿ, ಇದೇ ಒಂದು ಒಂದೇ ಸ್ಟ್ರಾಟಜಿನ ಕಂಟಿನ್ಯೂಸ್ ಆಗಿ ನಿಮಗೆ ಶೇರ್ ಮಾಡಿ ಒಂದು ಆಲ್ಗೋ ಟ್ರೇಡಿಂಗಲ್ಲಿ ಸಹ ಯಾವ ರೀತಿ ಪ್ರಾಫಿಟ್ ಮಾಡ್ಬೋದು ಅಂತ ಒಂದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಓಕೆ, ಇದು ಒಂದು ಬೈನ ಹಂಗೆ ರಿಟೈನ್ ಮಾಡಿದ್ದೀನಿ, ಬಿಕಾಸ್ ಆಲ್ಗೋದಲ್ಲಿ ಸ್ವಲ್ಪ ಏನೋ ಒಂದು ಎರರ್ ಇದ್ದಂಗಿತ್ತು. ಜಸ್ಟ್ ಪ್ರೊಟೆಕ್ಷನ್ ಪರ್ಪಸ್ಗೋಸ್ಕರ ನನಗೆ ಜಸ್ಟ್ ಒಂದು ಡಮ್ಮಿಯಾಗಿರಲಿ ಅನ್ನೋ ಪರ್ಪಸ್ಗೋಸ್ಕರ ಜಸ್ಟ್ ಬೈ ಮಾಡಿಬಿಟ್ಟಿದ್ದೀನಿ ಅಷ್ಟೇ, ಬಿಟ್ಟರೆ ಯಾವುದೇ ಒಂದು ರೀಸನ್ ಇಲ್ಲ. ಅದ್ರ ಜೊತೆಗೆ ಈ ಒಂದು ಪ್ರಾಫಿಟ್ನ ನಮ್ಮ ಒಂದು ಟ್ರ್ಯಾಕರ್ಗೆ ಅಪ್ಡೇಟ್ ಮಾಡಿದ್ದೀನಿ ನೋಡ್ಬೋದು. 18th ಅಪ್ಡೇಟ್ ಮಾಡಿದ್ರು, 4398 ಆಲ್ಮೋಸ್ಟ್ ಇಲ್ಲಿ ಏನಂತಾರೆ ಪೈಸೆ ಎಲ್ಲ ಬಿಟ್ಟು ನಾನು ಅಪ್ಡೇಟ್ ಮಾಡಿದ್ದೀನಿ. ನಮ್ಮ ಒಂದು ಪ್ರಾಫಿಟ್ ಬಂದು ಬ್ಯಾಕ್ ಟು ಪೆವಿಲಿಯನ್ ಅಂತ 13% ಇದ್ದಿದ್ದು ಅದ್ರ ಹತ್ರ 7% ಆಯಿತು, ಮತ್ತು 7%ಇಂದ 14% ಆಯಿತು. ಸೂಪರ್ ಒಂದು ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು, ಯಾವುದೇ ರೀತಿ ಟೆನ್ಷನ್ ಇಲ್ಲ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ ನೆನ್ನೆ ನಿಮಗೆ ಹಳೆಯ ಸಬ್ಸ್ಕ್ರೈಬರ್ ಪ್ಲಸ್ ಹಳೆಯ ಲರ್ನರ್ ಅಂತಲೇ ಹೇಳ್ಬೋದು. ಇವ್ರಿಗೆ ಈ ಒಂದು ಸ್ಟ್ರಾಟಜಿನ ನೆನ್ನೆ ನಾನು ಆ್ಯಕ್ಟಿವೇಟ್ ಮಾಡಿಕೊಟ್ಟಿದ್ದೆ. ನೆನ್ನೆ ಒಂದು ಟ್ರೇಡಿಂಗ್ ಡೇಲಿ ಅವ್ರಿಗೆ ಒಂದು ₹1000 ಲಾಸ್ ಆಗಿದೆ. ಈಗ ನೋಡ್ಬೋದು ಅವ್ರಿಗೆ ಸೂಪರ್ ಡೂಪರ್ ಒಂದು 12,000 ಪ್ರಾಫಿಟ್ ಬಂದಿದೆ. ಅವರು ಸಹ ನನಗೆ ಮೆಸೇಜ್ ಮಾಡಿರೋದು, ಸರ್ ನನ್ನ ಒಂದು ಸ್ಟಾಕ್ ಮಾರ್ಕೆಟ್ ಜರ್ನಿಲಿ ಇದು ಹೈಯೆಸ್ಟ್ ಪ್ರಾಫಿಟ್ ಅಂತ ಒಂದು ರಿಪ್ಲೈ ಮಾಡಿ ಮೆಸೇಜ್ ಮಾಡಿರೋದು. ಸಿಗಾಬಿಟ್ಟು ಖುಷಿ ಆಯಿತು. ಸುಮಾರು ಜನಕ್ಕೆ ಡೌಟ್ ಇರ್ಬೋದು, ಸತೀಶ್ ಅವರು ನಿಮಗೆ ಮಾತ್ರ 4200 ಚಿಲ್ಲರೆ ಏನೋ ಬಂದಿದೆ, 4400 ಅಲ್ವಾ? ಎಕ್ಸಾಕ್ಟ್ ನೋಡ್ಬಿಡ್ತೀನಿ. ಓಕೆ, 4400 ಬಂತು. ಇವ್ರಿಗೆ ಮಾತ್ರ 12,000 ಹೇಗೆ ಬಂತು ಅಂತ ಡೌಟ್ ಬರ್ಬೋದು. ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ, ಅವರು ಒಂದು 2 ಹೆಡ್ಜ್ ಅಥವಾ ಮಾರ್ಜಿನ್ ಬೆನಿಫಿಟ್ಗೆ ಏನು ಬೈ ಮಾಡಿರೋ ಅದನ್ನು ಕ್ಲೋಸ್ ಮಾಡಿರಲಿಲ್ಲ. ಅವರ ಒಂದು ಲಕ್ ಪರ್ಪಸ್ಗೋಸ್ಕರ ಸ್ಟಾಕ್ ಮಾರ್ಕೆಟಲ್ಲಿ ಇವತ್ತು ಗ್ಯಾಪ್ ಡೌನ್ ಓಪನ್, ಸ್ಲೈಟ್ಲಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿ, ಬಟ್ ಸಿಕ್ಕಾಪಟ್ಟೆ ದೊಡ್ಡ ಗ್ಯಾಪ್ ಡೌನ್ ಓಪನ್ ಆಯಿತು ಅಂತ ಹೇಳ್ಬೋದು. ಆ ಒಂದು ಗ್ಯಾಪ್ ಡೌನಲ್ಲಿ ಇವ್ರಿಗೆ ಹತ್ತಿರ ₹6,800 ಇಲ್ಲಿ ಪ್ರಾಫಿಟ್ ಬಂದಿದೆ. ಅದ್ರ ಜೊತೆಗೆ ನೆನ್ನೆ ವೀಡಿಯೋದಲ್ಲಿ ಸಹ ಹೇಳಿದ್ದೀನಿ, ಅವರಿಗೆ ಒಂದು ಮಾರ್ಜಿನ್ ಒಂದು ಸೆಟ್ಟಿಂಗ್ನ ಅಥವಾ ಆಲ್ಗೋ ಸೆಟ್ಟಿಂಗ್ ಸ್ವಲ್ಪ ಚೇಂಜ್ ಮಾಡಿಕೊಟ್ಟಿರೋದ್ರಿಂದ ಮಾರ್ಜಿನ್ ಬೆನಿಫಿಟ್ ಸ್ವಲ್ಪ ವೇರಿಯೇಷನ್ಸ್ ಆಗಿರೋದ್ರಿಂದ ರಿಸ್ಕ್ ಕಡಿಮೆ ಆಗಲಿ ಅನ್ನೋ ಪರ್ಪಸ್ಗೋಸ್ಕರ ಒಂದು ಸೆಟ್ಟಿಂಗ್ನ ಚೇಂಜ್ ಮಾಡಿಕೊಟ್ಟಿರೋದ್ರಿಂದ ಆ ಒಂದು ಸೆಟ್ಟಿಂಗಿಂದ ಸಹ ಇವರಿಗೆ ಒಂದು ಹತ್ತಿರ ಒಂದು ₹1,500 ಎಕ್ಸ್ಟ್ರಾ ಪ್ರಾಫಿಟ್ ಬಂದಿದೆ ಅಂತ ಹೇಳ್ಬೋದು. ಓವರಾಲ್ ನೋಡೋದು ಬ್ಯೂಟಿಫುಲ್ ಒಂದು ಪ್ರಾಫಿಟ್ ಕೊಟ್ಟಿದೆ. ಅವ್ರಿಗೆ ₹12,000 ಅವರ ಒಂದು ಏನಂತಾರೆ ಒಂದು ಆಲ್ಗೋ ಇದಕ್ಕೆ ಏನು ಸೆಟಪ್ಗೆ ಒಂದು ಪ್ರೈಸ್ ಕೊಟ್ಟಿರೋ ಅದಕ್ಕಿಂತ ಆಲ್ಮೋಸ್ಟ್ ಒಂದು ಮೋರ್ ದೆನ್ ಡಬಲ್ ಬಂದಿದೆ ಅಂತಲೇ ಹೇಳ್ಬೋದು. ಇದು ಸಿಕ್ಕಾಬಿಡೋ ಒಂದು ಖುಷಿಯ ಒಂದು ವಿಚಾರ ಸ್ನೇಹಿತರೆ. ನನಗೊಂದು ಲಾಸ್ ಆಯಿತು, ಪ್ರಾಫಿಟ್ ಅದು ಡಸಂಟ್ ಮ್ಯಾಟರ್. ನೋಡ್ಬೋದು ನನಗೆ ಲಾಸ್ ಆಗಿದೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನ್ನ ಒಂದು ರಿಸ್ಕ್ ಜಾಸ್ತಿ ಇದೆ, ನನಗೆ ಪ್ರಾಫಿಟ್ ಜಾಸ್ತಿ ಬರಬೇಕಾಗಿತ್ತು. ಬಟ್ ಇವ್ರಿಗೆ ರಿಸ್ಕ್ ಕಡಿಮೆ ಇದೆ, ಪ್ರಾಫಿಟ್ ಕಡಿಮೆ ಬರಬೇಕಾಗಿತ್ತು. ಬಟ್ ಕೆಲವೊಂದು ಟೈಮ್ ಲಕ್ ಕೂಡ ಫೇವರ್ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೋಡ್ಬೋದು ಇವರ ಒಂದು ಲಕ್ ಸಹ ಸೂಪರಾಗಿ ಹೆಲ್ಪ್ ಆಗಿದೆ. ಇವರಿಗೆ ಹೆಸರು ಅವ್ರ ಐಡೆಂಟಿಫಿಕೇಷನ್ ಪರ್ಪಸ್ಗೋಸ್ಕರ ನಾನು ಹೈಡ್ ಮಾಡ್ತಾಯಿದ್ದೀನಿ, ಬಿಕಾಸ್ ಅವರು ಸರ್ ಹೆಸರೆಲ್ಲ ಡಿಸ್ಕ್ಲೋಸ್ ಮಾಡಿಬಿಡಿ, ನಾನು ಜಾಬಲ್ಲಿ ಇರೋದ್ರಿಂದ ಪ್ರಾಬ್ಲಮ್ ಆಗ್ಬೋದು ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ಯಾರು ನಮ್ಮವರು ಸಬ್ಸ್ಕ್ರೈಬರು, ನನ್ನ ಒಂದು ಲರ್ನರ್ ಯಾರಿದ್ದಾರೆ ಅವ್ರಿಗೂ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ನೋಡಿ, ಇದೇ ರೀತಿ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಮಂಡೇ ಅವರು ಲಾಸ್ ಮಾಡ್ಕೊಬೋದು, ಅಥವಾ ಫ್ಲಾಟ್ ಆಗ್ಬೋದು, ಅಥವಾ ಸ್ಲೈಟ್ಲಿ ಪ್ರಾಫಿಟ್ ಆಗ್ಬೋದು, ಅಥವಾ ಸ್ಲೈಟ್ಲಿ ಲಾಸ್ ಆಗ್ಬೋದು, ನಮ್ಗೆ ಗೊತ್ತಿಲ್ಲ. ಬಟ್ ನಮ್ಮೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾವು ಏನೊಂದು ಆಲ್ಗೋದಲ್ಲಿ ಸೆಟ್ಟಿಂಗ್ ಮಾಡಿಕೊಟ್ಟಿರ್ತೀವಿ ಅದನ್ನು ಫಾಲೋ ಮಾಡುತ್ತೆ. ಅವರು ರೆಗ್ಯುಲರ್ಸ್ ಆಗಿ ಫಾಲೋ ಮಾಡೋದ್ರಿಂದ ಅವ್ರಿಗೆ ₹12,000 ಪ್ರಾಫಿಟ್ ಬಂದಿದೆ. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ರೆ, ಮತ್ತೊಮ್ಮೆ ನಮ್ಮ ಒಂದು ಟ್ರೇಡಿಂಗ್ ಸಹ ಇದೇ ರೀತಿ ಆಲ್ಗೋ ಟ್ರೇಡಿಂಗ್ ಸಹ ಕಂಟಿನ್ಯೂ ಆಗುತ್ತೆ. ನಿಮಗೇನಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ 9620275275ಗೆ ವಾಟ್ಸಪ್ ಮಾತ್ರ ಮಾಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸುಮಾರು ಜನ ನಂಬರ್ ಸ್ವಲ್ಪ ನಿಧಾನಕ್ಕೆ ಹೇಳಿ ಸತೀಶ್ ಅವರೇ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 9620275275ಗೆ ವಾಟ್ಸಪ್ ಮಾತ್ರ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.